ಈಗಾಗಲೇ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದ ಅಹಮದ್ ಮುಷರಫ್ ಅವರು ದಿವಸ ಮತ್ತು ವೇಳೆ ಹೇಳಿದ್ದಾರೆ. ಪ್ರತಿಭಟನಾ ರ್ಯಾಲಿಯ ಮತ್ತು ಸಿದ್ದರಾಮಯ್ಯನವರ ಒಂದು ಬೆಂಬಲಾರ್ಥವಾಗಿ ನಾವು ಇದೆಲ್ಲ ಮಾಡ್ತಾ ಇದ್ದೀವಿ. ಇದು ಯಾಕೆ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ, ಇಡೀ ರಾಜ್ಯದ ಇತಿಹಾಸದಲ್ಲಿ ದೇವರಾಜ ಅರಸು ಅವರ ನಂತರ ಯಾರಾದರೂ ಸಾಮಾಜಿಕ ನ್ಯಾಯದ ಹರಿಕಾರ, ಶೋಷಿತ ವರ್ಗಗಳ ಒಬ್ಬ ನಾಯಕ, ಯಾರಾದ್ರೂ ಒಳ್ಳೆ ಆಡಳಿತ ಕೊಟ್ಟವರು, ಅದು ಎರಡನೇ ಸಲ ಮುಖ್ಯಮಂತ್ರಿ ಆದವರು ಇದ್ರೆ ಅದು ಸಿದ್ದರಾಮಯ್ಯನವರು. ಎರಡನೇ ಸಲ ಮುಖ್ಯಮಂತ್ರಿ ಆದ್ಮೇಲೆ ಬಿಜೆಪಿ ಅವರಿಗೆ ಮತ್ತು ಜೆಡಿಎಸ್ ಅವರಿಗೆ ಅದು ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ. ಒಬ್ಬ ಹಿಂದುಳಿದ ವರ್ಗದ ನಾಯಕ ಈ ರಾಜ್ಯದ ಸಮರ್ಥ ಮುಖ್ಯಮಂತ್ರಿಯಾಗಿ ಒಂದು ಸಮರ್ಥ ಆಡಳಿತ ಕೊಟ್ಟಿದ್ದಾರೆ, ಅದು ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ಇವತ್ತು ನೀವು ಮಾಧ್ಯಮದಲ್ಲಿ ನೀವು ನೋಡಿದ್ರಿ, ನಾವು ನೋಡಿದೀವಿ, ಅವ್ರ ಪಕ್ಷದಲ್ಲೇ ಒಂದು ಗುಂಪ ಭ್ರಷ್ಟರಿಂದಲೇ ಭ್ರಷ್ಟಾಚಾರದ ಬಗ್ಗೆ ಪಾದಯಾತ್ರೆ ಅಂತ ಹೇಳ್ತಾ ಇದ್ದಾರೆ. ಇದೇನ್ ತೋರಿಸ್ತದೆ? ಇವರೇ ಮೊದಲು ಭ್ರಷ್ಟಾಚಾರದ ಪಿತಾಮಹಗಳಿದ್ದಾರೆ. ಕೇಂದ್ರ ಸರ್ಕಾರ ಇವತ್ತ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಮಾಡ್ತಾ ಇದೆ. ರಫೇಲ್ ಹಗರಣ ಇರ್ಬೋದು, ಎಲೆಕ್ಷನ್ ಬಾಂಡ್ ಇರ್ಬೋದು, ಇಂಥವು ನೂರಾರು ಇದಾವ. ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಗಳು 2014ರಲ್ಲಿ ಯಾವಾಗ ಇವರು ಅಧಿಕಾರಕ್ಕೆ ಬಂದಿದ್ದಾರೆ ಅಲ್ಲಿಂದ ಇಲ್ಲಿವರೆಗೆ ನೀಟ್ ತರ ಪ್ರಶ್ನೆ ಪತ್ರಿಕೆ ಹಗರಿಗಳು ಆಗಿದ್ದಾವೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದೆ. ಆಮೇಲೆ ಕರ್ನಾಟಕ ರಾಜ್ಯದಲ್ಲಿ PSI ನೇಮಕಾತಿ ಹಗರಣ ಆಯ್ತು. ಅದರಲ್ಲಿ ಒಬ್ಬ IG ದರ್ಜೆ ಅಧಿಕಾರಿನೇ ಇವತ್ತ 1 ವರ್ಷಾನಗಟ್ಲೆ ಜೈಲದಲ್ಲಿದ್ರು. ಇವೆಲ್ಲ ಮುಚ್ಚಿ ಆಮೇಲೆ ನೇತೃತ್ವ ಯಾರು ವಹಿಸಿದ್ದಾರೆ? ವಿಜೇಂದ್ರನ್ ಅಂತ ಒಬ್ಬ ಏನು ಬಿಜೆಪಿ ಅಧ್ಯಕ್ಷ ಇದ್ದಾರೆ, ಅವರು ಭ್ರಷ್ಟಾಚಾರದ ಕೂಸು. ಅವ್ರ ಅಪ್ಪ ಪಿತಾಮಹ, ಅವ್ರ ತಂದೆ ಅಧಿಕಾರದಲ್ಲಿದ್ದಾಗ DD ಮುಖಾಂತರ ಲಂಚ ಸ್ವೀಕರಿಸಿ ಜೈಲಿಗೆ ಹೋದಂತ ಒಬ್ಬ ವ್ಯಕ್ತಿಯ ಮಗ, ಅವರು ಸಹಿತ ಭ್ರಷ್ಟಾಚಾರದಿಂದ ಅವ್ರ ತಂದೆ ಅಧಿಕಾರ ಕಳ್ಕೊಳ್ಳಕ್ ಕಾರಣೀಭೂತಾದಂತ ವಿಜೇಂದ್ರ ಇವತ್ತು ಇದ್ರ ನೇತೃತ್ವ ವಹಿಸ್ತಾ ಇದ್ದಾರೆ. ಅಲ್ಲಿಯೂ ಸಹಿತ JDS ಮತ್ತು ಇವ್ರೇನ್ ಜಂಟಿಯಾಗಿ ಮಾಡ್ತಾ ಇದ್ದಾರೆ, ಅದು ಹತ್ತು ಕರೆದು ಜಂಟಿಯಾಗಿ ಮಾಡ್ತಾ ಇದ್ದಾರೆ. ಇವರು ಅವ್ರ ವಲ್ಲ, ಇವ್ರು ಬಾ, ಅವ್ರು ಬಿಡೆ, ಇದು ಮಾಡಿ ಮಾಡ್ತಾ ಇದ್ದಾರೆ. ಅವ್ರು ಅಲ್ಲಿನೂ ಏಕತೆ ಇಲ್ಲ. ಭ್ರಷ್ಟಾಚಾರದ ಬಗ್ಗೆ ನೀವು ಭ್ರಷ್ಟಿದ್ದೀರಿ ಅಂತ ಹೇಳಿ ಬಿಜೆಪಿ ಅವರು ಇವತ್ತು ಹೇಳ್ತಾ ಇದ್ದಾರೆ. ಇವತ್ತು ನಮ್ಮ ನಗರದ ಶಾಸಕರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, ನೀವು ಭ್ರಷ್ಟಾಚಾರಿಗಳಿದ್ದೀರಿ, ನೀವೇ ಪಾದಯಾತ್ರೆ ಮಾಡ್ತಿರ್ತೀವಿ ಅಂತ ಹೇಳಿದಾರೆ. ಇದಕ್ಕೆ ಸ್ಪಷ್ಟನೆ ಕೊಡಬೇಕಾಗಿತ್ತು. ಇನ್ನ